ಹಲೋ ನಮಸ್ಕಾರ ಫ್ರೆಂಡ್ಸ್. ನೋಡ್ತಾ ಇರ್ಬೋದು 200 ವ್ಯಾಟ್ ಲೈಟು ಫಿಟ್ಟಿಂಗು. ಇದ್ರದ್ದು ಚೌಕ್ ಯಾವ ಥರ ರಿಪ್ಲೇಸ್ ಮಾಡೋದು ಅಂತ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಇದು ಹಳೆ ಚೌಕು 50 ವ್ಯಾಟ್ಸು. ಚೌಕ್ ಬರ್ನ್ ಆಗಿ ಹೋಗ್ಬಿಟ್ಟಿದೆ. ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು, ಲೈಟಾಗಿ ಬರ್ನ್ ಆಗಿರೋ ಬಬಲ್ಸ್ ಥರ ಬಂದಿದೆ. ಇಲ್ಲಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಒಳಗಡೆ ಸರ್ಕ್ಯೂಟ್ ಏನಿದೆಯಲ್ಲ ಅದು ಫುಲ್ಲು ಬ್ಲ್ಯಾಕ್ ಆಗಿ ಬರ್ನ್ ಆಗಿಬಿಟ್ಟಿದೆ. 50 ವ್ಯಾಟ್ಸ್ ಇದು ಚೌಕು. ನೋಡಿ ಇಲ್ಲೇ ಬರ್ನ್ ಆಗಿ ಒಳಗಡೆ ಸರ್ಕ್ಯೂಟ್ ಬೋರ್ಡ್ ಇರುತ್ತೆ, ಅದು ಬರ್ನ್ ಆಗಿ ಆಚೆ ಗೊತ್ತಾಗುತ್ತೆ. 3 ಚೌಕ್ ಇರುತ್ತೆ, 200 ವ್ಯಾಟ್ಸು ಫಿಟ್ಟಿಂಗು. 3 ಚೌಕಲ್ಲಿ ಯಾವುದು ಹೋಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬರ್ನಿಂಗ್ ಸ್ಮೆಲ್ಲು ಅಥವಾ ಬಾಡಿಲೆಲ್ಲರೂ ಈ ಥರ ಬಬಲ್ಸ್ ಬಂದು ಓಪನ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಸರ್ಕ್ಯೂಟ್ ಏನಿದೆಯಲ್ಲ ಫುಲ್ಲೆಲ್ಲ ಬರ್ನ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ಲೆಲ್ಲ ಬರ್ನ್ ಆಗಿದೆ. ಈ ಥರ ಬರ್ನ್ ಆದರೆ ಬಾಡಿ ಬರ್ತಾ ಇರುತ್ತೆ, ಕರೆಂಟ್ ಬಾಡಿ ಆಗ್ತಾ ಇರುತ್ತೆ. ಆವಾಗ ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ಉರಿಯಲ್ಲ, ಬ್ಲಿಂಕ್ ಆಗಂಗೆ ಆಗ್ತಾ ಇರುತ್ತೆ. 3 ಚೌಕ್ ಇದ್ದರೆ ಮಾತ್ರ ಕಂಪ್ಲೀಟಾಗಿ ಉರಿತಾ ಇರುತ್ತೆ. ಒಂದು ಚೌಕ್ ಈ ಥರ ಪ್ರಾಬ್ಲಮ್ ಆದ್ರೂ ಬಾಡಿ ಬರ್ತಾ ಇರುತ್ತೆ ಕರೆಂಟು. ನೋಡ್ತಾ ಇರಿ, ಇವಾಗ ಇನ್ನೊಂದು ಚೌಕು ಬೇರೆದು ಹಾಕಿದ್ದೀನಿ, ಇದು ಹಾಕೋದು. ಇದರಲ್ಲಿ ಸರ್ಕ್ಯೂಟ್ ಲೈಟ್ ಇರುತ್ತಲ್ವಾ, ಸರ್ಕ್ಯೂಟ್ ಲೈಟಲ್ಲಿ ಇದು ಔಟ್ಪುಟ್ ಲೈನು. ಇಲ್ಲಿ ಪ್ಲಸ್ ಆರ್ ಮೈನಸ್ ಇರುತ್ತೆ ಸರ್ಕ್ಯೂಟಲ್ಲಿ, ನೋಡ್ತಾ ಇರ್ಬೋದು. ಪ್ಲಸ್ ಈ ಕಡೆ ಮೈನಸ್, ಡಿ ಸಿ ವೋಲ್ಟೇಜ್ ಕನ್ವರ್ಟ್ ಆಗಿ ಹೋಗುತ್ತೆ ಚೌಕಿಂದ. ಅಲ್ಲಿ 50-50 4 ಚೌಕು, ಅಲ್ಲಿ 200 ವ್ಯಾಟ್ಸ್ ಆಯಿತು. ನೋಡಿ ಇವಾಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಫಿಟ್ಟಿಂಗ್ಸ್ ಎಲ್ಲೇ ಇದ್ರೂ ನೀವೇ ಚೇಂಜ್ ಮಾಡ್ಕೋಬೋದು, ಗೊತ್ತಿದ್ದರೆ ಮಾತ್ರ. ಗೊತ್ತಾ ಇಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸಿ. ಫೋನ್ ನಂಬರ್ ಹಾಕಿರ್ತೀನಿ ಕೆಳಗಡೆ, ನೋಡ್ತಾ ಇರ್ಬೋದು ಉರಿತಾ ಇದೆ. ಎಲ್ಲ ಕರೆಕ್ಟಾಗಿ ನೀಟಾಗಿ ಉರಿತಾ ಇದೆ. ಓಕೆ, ಥ್ಯಾಂಕ್ ಯು, ಬಾಯ್.